ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಸಲದ ಮಕರ ಸಂಕ್ರಾಂತಿ ಹಬ್ಬ ಎರಡು ಮಹಾ ಸಂಯೋಗದಿಂದ ಕೂಡಿದೆ. ನಿಮ್ಮ ರಾಶಿಯ ಪ್ರಕಾರ ಇವುಗಳನ್ನು ದಾನ ಮಾಡಿ ಮಾಡಿದ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆ. ಹೌದು, ಮಕರ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ರಾಶಿಯ ಪ್ರಕಾರ ಈ ರೀತಿಯ ದಾನಗಳನ್ನು ಮಾಡಿ. ಹೊಸ ವರ್ಷ ಪ್ರಾರಂಭವಾದ ಮೊದಲ ತಿಂಗಳಿನಲ್ಲೇ ಬರುವ ಮೊದಲ ಹಬ್ಬವೇ ಸಂಕ್ರಾಂತಿ ಹಬ್ಬ. 2019ನೇ ವರ್ಷ ಜನವರಿಯಲ್ಲಿ ಈ ಬಾರಿ ಮಕರ ಸಂಕ್ರಾಂತಿಯನ್ನು ಕರ್ನಾಟಕದಲ್ಲಿ ಜನವರಿ 15ನೇ ತಾರೀಕಿನಂದು ಆಚರಿಸಲಾಗುತ್ತಿದೆ. ಈ ಬಾರಿಯ ಮಕರ ಸಂಕ್ರಾಂತಿಯು ಎರಡು ಮಹಾ ಸಂಯೋಗವನ್ನು ಹೊತ್ತು ತಂದಿದೆ. ಈ ದಿನ ದಾನ ಧರ್ಮಕ್ಕೆ ವಿಶೇಷವಾದ ಪುಣ್ಯ ಮತ್ತು ಮಹತ್ವವಾದ ಫಲವಿದೆ. ಆದ್ದರಿಂದ ನಿಮ್ಮ ರಾಶಿಯ ಅನುಸಾರ ನೀವು ಯಾವ ವಸ್ತುವನ್ನು ದಾನ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಸಂಕ್ರಾಂತಿ ಹಬ್ಬದ ದಿನ ಗಂಗಾ ಸ್ನಾನ ಅಂದರೆ ಪುಣ್ಯ ಸ್ನಾನ ಮಾಡಿದ ನಂತರ ನಿಮಗೆ 1000 ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ದೊರೆಯಬೇಕೆಂದರೆ ನಿಮ್ಮ ರಾಶಿಯ ಅನುಸಾರ ನೀವು ಈ ದಾನವನ್ನು ಮಾಡಲೇಬೇಕು. ಮೇಷರಾಶಿಯವರು ಯಾವುದಾದರೂ ತಾಮ್ರದ ವಸ್ತು ಮತ್ತು ಮೊಸರನ್ನು ಈ ದಿನ ದಾನ ಮಾಡಿದರೆ ಉತ್ತಮ ಫಲಗಳನ್ನು ಪಡೆಯಬಹುದು. ವೃಷಭ ರಾಶಿಯವರು ಬೆಳ್ಳಿ ಅಥವಾ ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡಿ ಇದರ ಜೊತೆಗೆ ಎಳ್ಳಿನ ದಾನವನ್ನು ಮಾಡಬೇಕು. ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳಿನ ದಾನವನ್ನು ಅವಶ್ಯವಾಗಿ ಈ ದಿನ ಮಾಡಬೇಕು. ಮಿಥುನ ರಾಶಿ, ಹಳದಿ ಬಣ್ಣದ ವಸ್ತುಗಳು ಯಾವುದಾದರೂ ಸರಿ, ಒಂದು ರುಮಾಲ ಆದರೂ ಪರವಾಗಿಲ್ಲ, ಅದನ್ನು ದಾನ ಮಾಡಿ ಜೊತೆಗೆ ಬೆಲ್ಲವನ್ನು ದಾನ ಮಾಡಿದರೆ ಮಿಥುನ ರಾಶಿಯವರಿಗೆ ಉತ್ತಮ ಫಲಗಳನ್ನು ಪಡೆಯಬಹುದು. ಕಟಕ ರಾಶಿಯವರು ಉಣ್ಣೆಯ ಬಟ್ಟೆಗಳನ್ನು ಮತ್ತು ಎಳ್ಳಿನ ದಾನವನ್ನು ಮಾಡಬೇಕು. ಬಿಳಿ ಅಥವಾ ಕಪ್ಪು ಎಳ್ಳನ್ನು ಯಾವುದಾದರೂ ಸರಿ ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಸಿಂಹರಾಶಿಯವರು ಬೆಲ್ಲ ಮತ್ತು ಗೋಧಿಯನ್ನು ದಾನ ಮಾಡಬೇಕು. ಕನ್ಯಾ ರಾಶಿಯವರು ಹೆಸರುಬೇಳೆ ಮತ್ತು ಎಳ್ಳನ್ನು ದಾನ ಮಾಡಬೇಕು. ತುಲಾ ರಾಶಿಯವರು ಸಪ್ತದಾನವನ್ನು ಮಾಡಬೇಕು, ಅಂದರೆ 7 ತರಹದ ಧಾನ್ಯಗಳನ್ನು ಮತ್ತು ಬೆಲ್ಲವನ್ನು ದಾನ ಮಾಡಬೇಕು. ವೃಶ್ಚಿಕ ರಾಶಿಯವರು ಯಾವುದಾದರೂ ಕೆಂಪು ಬಣ್ಣದ ವಸ್ತುಗಳನ್ನು ಮತ್ತು ಮೊಸರನ್ನು ದಾನ ಮಾಡಬೇಕು. ಧನಸ್ಸು ರಾಶಿಯವರು ಹಳದಿ ಬಣ್ಣದ ಯಾವುದಾದರೂ ವಸ್ತು ಮತ್ತು ಬೆಲ್ಲವನ್ನು ದಾನ ಮಾಡಬೇಕು. ಮಕರ ರಾಶಿಯವರು ಕಂಬಳಿ ಮತ್ತು ಬೆಲ್ಲವನ್ನು ದಾನ ಮಾಡಬೇಕು. ಕುಂಭ ರಾಶಿಯವರು ಕೂಡ ಕಂಬಳಿ ಮತ್ತು ಹಸುವಿನ ಶುದ್ಧ ತುಪ್ಪವನ್ನು ದಾನ ಮಾಡಿದರೆ ಉತ್ತಮ ಫಲಗಳು ಲಭಿಸುತ್ತವೆ. ಮೀನ ರಾಶಿಯವರು ತೊಗರಿ ಬೇಳೆಯನ್ನು ದಾನ ಮಾಡಬೇಕು. ಹೀಗೆ ಸಂಕ್ರಾಂತಿಯ ದಿನ ಎಳ್ಳು, ಬೆಲ್ಲ, ಕಿಚಡಿ, ಮೊಸರು, ಕಂಬಳಿಗಳನ್ನು ದಾನ ಮಾಡಿ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.